ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ವಿನಾಯಕ ಕಂಪ್ಯೂಟರ್ಸ್. ಈ ದಿನ HP20 ಆಲ್ ಇನ್ ಒನ್ PC ನ ಯಾವ ರೀತಿ ಡಿಸ್ಮೆಂಟಲ್ ಮಾಡೋದ್ರ ಬಗ್ಗೆ ಹೇಳ್ಕೊಡ್ತೀನಿ. ಮೊದಲಿಗೆ ಈ ವಿಡಿಯೋ ನೋಡ್ತಿರೋ ಹಾಗೆ ನಾನು ಆಲ್ ಇನ್ ಒನ್ ಡೆಸ್ಕ್ಟಾಪ್ನ ಫ್ಲಾಟ್ ಮಾಡಿ ಇಟ್ಕೊಂಡಿದ್ದೀನಿ. ಡೌನಲ್ಲಿ ಕಾಣಿಸ್ತಿರೋ ಹಾಗೆ 2 ಸ್ಕ್ರೂಸ್ ಇದೆ, ಅದೆರಡು ಲಾಕ್. ಫಸ್ಟ್ ಲೈಟಾಗಿ ಸ್ವಲ್ಪ ಓಪನ್ ಮಾಡ್ಕೋಬೇಕು. ಓಕೆ, ಅಲ್ಲಿ ಲಿಫ್ಟ್ ಮಾಡಿದಾಗ ನಿಮಗೆ ಲಾಕ್ ಇರೋದು ಗೊತ್ತಾಗುತ್ತೆ, ಸೈಡ್ ಬರೋದಿಲ್ಲ. ಸ್ಕ್ರೂ ಡ್ರೈವರಿಂದ ನೀವು ಲಾಕನ್ನು ಲೆಫ್ಟ್ ಅಥವಾ ರೈಟ್ಗೆ ಸ್ವಲ್ಪ ಟ್ವಿಸ್ಟ್ ಮಾಡಿದಾಗ ಅನ್ಲಾಕ್ ಆಗುತ್ತೆ, ಈಸಿಯಾಗಿದ್ದು ಓಪನ್ ಆಗುತ್ತೆ. ಈವನ್ ಇದನ್ನು ಡಿಸ್ಮೆಂಟಲ್ ಮಾಡೋದಕ್ಕೆ ATM ಕಾರ್ಡ್ ಪೀಸ್ ಸಹ ತೊಗೊಂಡಿದ್ದೀನಿ. ಓಕೆ, ಇಲ್ಲಿ ಅಬ್ಸರ್ವ್ ಮಾಡ್ಬೋದು ನೀವು, ರ್ಯಾಮ್ ಇದೆ, ಅಡಿಷ್ನಲ್ ರ್ಯಾಮ್ ಸ್ಲಾಟ್ ಇದೆ, DVD ಡ್ರೈವ್ ಇದೆ, ಹಾರ್ಡ್ ಡಿಸ್ಕ್, ಓಕೆ. ರ್ಯಾಮ್ ನಾನು ರಿಮೂವ್ ಮಾಡಿದ್ದೀನಿ. ಈ ಒಂದು CMOS ಸೆಲ್ ಅಬ್ಸರ್ವ್ ಮಾಡ್ಬೋದು, ಹಾರ್ಡ್ ಡಿಸ್ಕ್ ಜಾಗ ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ಆ DVD ಡ್ರೈವ್ದ ಜಾಗನ ಸಹ ನೀವು ಡಿಸ್ಕನೆಕ್ಟ್ ಮಾಡ್ಕೊಂಡು ಅಲ್ಲಿ ಬೇಕಾದ್ರೆ ಕ್ಯಾಡಿ ಡ್ರೈವ್ ಹಾಕೋಬೋದು. ಇದರಲ್ಲಿ ಹಾರ್ಡ್ ಡಿಸ್ಕ್ ಇರೋ ಜಾಗಕ್ಕೆ ಮಾತ್ರ SSD ಹಾಕೋಬೇಕಾಗತ್ತೆ. ಬೇರೆ ಇನ್ಯಾವುದೇ ರೀತಿ ಇದರಲ್ಲಿ M.2 NVM ಸಪೋರ್ಟ್ ಮಾಡಲ್ಲ. ಓಕೆ, ಈ ಥರ ಆಲ್ ಇನ್ ಒನ್ PC ಡಿಸ್ಮೆಂಟಲ್ ಮಾಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಎಡ್ಜಸ್ ಬಾರ್ಡರ್ಸ್ನ ಸ್ವಲ್ಪ ನೋಡ್ಕೋಬೇಕು. ಓಕೆ, ಇಲ್ಲಿ ನಿಮಗೆ ಮಾಡೆಲ್ ಇನ್ನೊಂದ್ಸಲ ನಾನು ತೋರಿಸ್ತಾ ಇದ್ದೀನಿ. HP20 ಆಲ್ ಇನ್ ಒನ್ PC. ಈಗ ಸ್ವಲ್ಪ ಕ್ಲಾರಿಟಿ ಮಾಡೋಣ, ಸ್ವಲ್ಪ ಅಬ್ಸರ್ವ್ ಮಾಡಿ. ಓಕೆ, ದಟ್ಸ್ ಇಟ್. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.